ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪಾತ್ರಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್. ಒಂದು ದೇವಸ್ಥಾನ ಅದು ಏನು ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಆದಾಯ ತರ್ತದೆ. ಈ ದೇವಸ್ಥಾನಕ್ಕೆ ಸ್ವಚ್ಛತೆ ಇಲ್ಲ ಅನ್ನೋದು ಆರೋಪ ಇದೆ. ಕೊಪ್ಪಳ ತಾಲೂಕಿನ ಹುಲಿಗೆಯಲ್ಲಿರುವಂಥ ಆದಿಪರಾಶಕ್ತಿ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸ್ವಚ್ಛತೆಗೆ ಆದ್ಯತೆ ಇಲ್ಲ. ಈ ಮಧ್ಯೆ ಇಲ್ಲಿ ಸ್ವಚ್ಛತೆಗಿರುವಂಥ ಸಿಬ್ಬಂದಿಯನ್ನು ಈಗ ಇರುವಂಥ ಆಡಳಿತ ಮಂಡಳಿಗಳು ಅವರನ್ನು ತೆಗೆದುಹಾಕಿದ್ದಾರೆ. ನಮಗೆ ಕೆಲಸ ಕೊಡ್ರಿ ಅಂತಂದು ಅವರು ಬೇಡ್ಕೊಳ್ತಿದ್ದಾರೆ. ಏನು ಹುಲಿಗೆಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆ ಆರಂಭವಾದ ನಂತರ ಇಲ್ಲಿ ಪ್ರತಿ ತಿಂಗಳು 1 ಕೋಟಿಗಿಂತ ಹೆಚ್ಚು ಆದಾಯ ಬರ್ತಿದೆ. ವಾರ್ಷಿಕವಾಗಿ ಸರಿಸುಮಾರು 17 ಕೋಟಿಯಷ್ಟು ಇಲ್ಲಿ ಆದಾಯ ಬರ್ತಾ ಇದೆ. ಇಂಥ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಈಗ ಜನಸಂಖ್ಯೆ ಬರ್ತಾ ಇರೋದು. ಪ್ರತಿ ಒಂದು ಹುಣ್ಣಿಮೆ, ಶುಕ್ರವಾರ ಮತ್ತು ಮಂಗಳವಾರ 3-4 ಲಕ್ಷ ಜನ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಪರಿಸರ ಅಂದರೆ ದೇವಸ್ಥಾನ ಸುತ್ತಲೂ ಇರುವಂಥ ಪರಿಸರ, ತುಂಗಭದ್ರಾ ನದಿ ಆಗಿರ್ಬೋದು, ಇವೆಲ್ಲವೂ ಸ್ವಚ್ಛತೆ ಆಗಿರ್ಬೋದು. ಆ ಸ್ವಚ್ಛತೆ ಕಾರ್ಯ ಮಾಡುವುದಕ್ಕೆ ಮತ್ತು ಇಲ್ಲಿ ಸಿಬ್ಬಂದಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಿಬ್ಬಂದಿ ಬೇಕಾಗಿದೆ. ಆದರೆ ಇಲ್ಲಿರುವಂಥ ಇದಕ್ಕೆ ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ಗಳು ಅಂದರೆ ಮಂಜೂರಾಗಿರುವಂಥ ಮುಜರಾಯಿ ಇಲಾಖೆಯಿಂದ ಒಟ್ಟು 77 ಪೋಸ್ಟ್ಗಳು, ಅದರಲ್ಲಿ 41 ಹುದ್ದೆಗಳು ಖಾಲಿ ಇವೆ. ಈ 41 ಹುದ್ದೆಗಳನ್ನು ಹೊರಗುತ್ತಿಗೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಜನ, ಒಂದು 4-5 ಜನ ಹೆಣ್ಣುಮಕ್ಕಳು ಕಳೆದ 14, 15, 10 ವರ್ಷ ಹೀಗೆ ಒಟ್ಟು ಅಲ್ಲಿ ದುಡಿತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ತಿಂಗಳಿಂದ ನಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಬೇಕು ಸರ್. ಇಲ್ಲಿ ಒಟ್ಟು ಇಲ್ಲಿ ಕಸ ಬೆಳಿತೀವಿ ಸರ್. ನಾವು ದೇವಸ್ಥಾನದಾಗ ಕೆಲಸ ಮಾಡಾಕತ್ತೀವಿ. 15 ವರ್ಷ ಆತ್ ಮಾಡಾಕತ್ತಿ. ನಮ್ಗೆ ಕೆಲಸ ಕೊಡ್ತಾ ಇಲ್ಲ ಸರ್. ಈಗ ನಮ್ಮ ಗಂಡಿಲ್ಲ ಏನೆಲ್ಲ 3 ಮಕ್ಳು ಅದಾವ ಸರ್. ನಮಗಿದ ಜೀವನ ರೀ. ಹೊರಗೆ ಹೋಗೋದು ಗೊತ್ತಿಲ್ಲ, ಏನಿಲ್ಲ ರೀ ಸರ್. ಇಲ್ಲಿ ಬಂದು ಕೇಳಿದ್ರೆ ಅವ್ರನ್ನ ಕೇಳ್ರಿ, ಇವ್ರನ್ನ ಕೇಳ್ರಿ, ಅವ್ರನ್ನ ಕೇಳ್ರಿ ಅಂತಾರೆ. ಯಾರು ನಮ್ನ ಹಚ್ಕೊಂತ ಇಲ್ಲ ಸರ್. ನಾವು ಏನು ಮಾಡೋಣ ಸರ್? ಬಿಡ್ಸಾರ ಸರ್. ಈಗಲೇ ಒಂದು 2 ತಿಂಗಳಾದ ಸರ್ ಗುಡಿಸಿ ಕೆಲಸನ. ನಾವೇನು ಮಾಡೋಣ? ಇದ್ದಾರ ಮನೇಲೆ ತೊಗೊಳಕತ್ತಾರ ಸರ್. ತಗೊಂಡಾರ ಮನೇಲೆ 3-4 ಜನ ತೊಗೊಂಡ್ರೆ ನಾವು ಇದು ಇಲ್ದಾರ ಎಲ್ಲಿ ಹೋಗಣ್ರಿ? ನಮ್ಮ ಇಡೀ ಕುಟುಂಬನ ನಾವು ಇಲ್ಲಿ ಜೀವನ ಮಾಡಿವಲ್ಲ ಸರ್. ಗುಡಿಯಾಗ ಎಲ್ಲ ಸೇವೆ ಮಾಡಿವಲ್ಲ. ಅಂದರೆ ಪ್ರತಿ ದಿನ 100 ರೂಪಾಯಿ ದಿನಗೂಲಿಯಲ್ಲಿ ದುಡಿತಾರಂಥ ಮಹಿಳೆಯರಿಗೆ ಇದನ್ನೇ ನಂಬ್ಕೊಂಡಿದ್ರು. ಅವ್ರಲ್ಲಿ ಒಂದಿಬ್ಬರಿಗೆ ಏನು ಗಂಡ ಇಲ್ಲದೆ ಇರುವಂಥದ್ದು, ವಿಧವೆ ಆಗಿರೋದು, ಮಕ್ಕಳನ್ನು ಸಾಕಬೇಕು, ಈ ರೀತಿ ಒಂದು ದೇವಸ್ಥಾನವನ್ನೇ ನಂಬ್ಕೊಂಡಿರೋದು. ಮತ್ತು ಅವರು ಹೊಲ ಮನೆಗೆ ಕೆಲಸಕ್ಕೆ ಹೋದರೆ ಈಗಾಗಲೇ ದೇವಸ್ಥಾನ ಕೆಲಸ ಮಾಡಿರೋದನ್ನು ಅವ್ರ ಹೊಲ ಮನೆಗೆ ಕರೀದೇ ಇರುವಂಥ ಸ್ಥಿತಿ ಇದೆ. ಈ ಕಾರಣಕ್ಕಾಗಿ ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಡ್ರಿ ಅನ್ನೋದು ಅವ್ರ ವಾದವಾಗಿದೆ. ಆದರೆ ಇಲ್ಲಿ ಏನಾಗಿದೆ, ಈ ಕುರಿತು ಏನು ಕೊಪ್ಪಳ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳಲ್ಲಿ ಮನವಿ ಮಾಡಿಕೊಂಡು ಒಂದು ವೇಳೆ ನೀವು ನಮ್ಮ ಕೆಲಸ ಕೊಡ್ತಿದ್ರೆ ನಾವು ಹೊಳಿಗೆ ಹಾಕ್ತೀವಿ ಅನ್ನೋಂಥ ಮಾತನ್ನು ಸಹ ಅವರು ಎಚ್ಚರಿಕೆ ಗಂಟೆ ಹೇಗೆ ಹೇಳ್ತಾರೆ. ಗಂಡಲ್ರಿ, ತಾಯಿ ಇಲ್ರಿ, ನಮ್ಮ ಕೆಲ್ಸಕ್ಕೆ ಕರ್ಕೊಂಡವಲ್ರಿ. ನಮ್ಮ ಕೆಲ್ಸಕ್ಕೆ ಕರ್ಕೊಂಡ್ರೆ ಒಟ್ಟು ಜನ ನಡಿತೈತೆ ಸರ್. ನಮ್ಗೆ ಇರೋದು ಉಪವಾಸ ಆಗ್ಬೇಕಾಗತ್ತೆ. 3 ಮಕ್ಳು, ಸಣ್ಣ ಮಕ್ಳು ಅದಾರ, 3 ಗಂಡು ಮಕ್ಳು ಅದಾರ. ನಾವು ಅತ್ತಿ ಮನೆಗೆ ಸೇರಲ್ರಿ. ನಮಗೆ 10 ವರ್ಷದಿಂದ ಮಾಡಕತ್ತೀವಿ ಸರ್. ಅವ್ರು ಬ್ಯಾಡ ಅಂತ ಕರ್ಕೊಂಡಿದ್ರಿ 1 ವಾರ, ಮತ್ತೆ ಬಿಡ್ಸಾರ್ರಿ. ಅವ್ರು ಬಂದಾರ ಬ್ಯಾಡಮ್ಮ ನೀವು ನಡ್ರಿ ಅಂತ ಕಳ್ಸಕತ್ತಾರ. ಇದ್ದಾರನ್ನ ಕರ್ಕೊಂಡಾಕತ್ತಾರ. ನಮ್ಗೆ 4 ಜನ ಕರ್ಕೊಂಡ್ ಮತ್ತೆ ಅವಳು ತೆಗೆದಾಕ್ಯಾರಿ. ಕರ್ಕೊಂಡವಲ್ರಿ. ಕೇಳಕ್ ಬಂದ್ರೆ ರೆಸ್ಪೆಕ್ಟ್ ಮಾಡೋಳ್ರಿ. ಇದು ಮಾಡಕತ್ತಾರ. ಭಾಳ ಕಷ್ಟ ಆಗಿದೆ ಸರ್. ತಿನ್ನಕ ಇಲ್ಲ ಸರ್ ನಮಗೆ ಇಲ್ಲಿ. ಆದರೆ ಆಡಳಿತ ಮಂಡಳಿ ಅಂದರೆ ಹುಲಿಗೆ ಅಭಿವೃದ್ಧಿ ಪ್ರಾಧಿಕಾರ ಏನಾಗಿದೆ, ಪ್ರಾಧಿಕಾರದ ಕಾರ್ಯದರ್ಶಿ ಹೇಳೋದು ನಾವು ಯಾರನ್ನು ಕೆಲಸಕ್ಕೆ ಹೋದಲ್ಲಿ ಈಗ ಹೊರಗುತ್ತಿಗೆಯನ್ನು ತೆಗೆದುಕೋಬೇಕು. ಆದರೆ ಇಲ್ಲಿ ನಾವು ಅವರು ಕೆಲಸ ಮಾಡ್ತಿದ್ರೆ ಅವರು ತಮ್ಮಷ್ಟಿಗೆ ತಾವು ಬಿಟ್ಟಿರ್ತಾರೆ. ಆದರೆ ನಾವು ಯಾವುದೇ ಕೆಲಸಕ್ಕೆ ಅಧಿಕೃತ ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಆದರೆ ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಆದರೂ ಕೆಲವೊಂದಿಷ್ಟು ಹೆಚ್ಚು ಜನ ಬೇಕಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಬೇಕು, ಅಥವಾ ಹೊರಗುತ್ತಿಗೆಯಲ್ಲಿ ಆದರೂ ಹೆಚ್ಚಿನ ಜನ ಕೇವಲ ಟೆಂಡರು, ಏಜೆನ್ಸಿಗಳ ಮೂಲಕ ಅದು ವಿಳಂಬ ಮಾಡಿದೆ ಅದೇ ಬೇಗನೆ ಇಲ್ಲಿ ಏನು ದೇವಸ್ಥಾನದ ಅಭಿವೃದ್ಧಿಗೆ ಅಂದರೆ ಕೇವಲ ಸಿವಿಲ್ ವರ್ಕ್ ಆಗಿದೆ. ಸ್ವಚ್ಛತೆ, ಅಲ್ಲಿರುವಂಥ ಪರಿಸರ ಇದಕ್ಕೆ ಮತ್ತು ಆ ಸಿಬ್ಬಂದಿಗಳಿಗೆ ಬರುವಂಥ ಯಾತ್ರಿಗಳಿಗೆ ಸೌಲಭ್ಯ ಮತ್ತು ಅವುಗಳನ್ನು ಆ ದೇವಿ ದರ್ಶನಕ್ಕೆ ಹೋಗುವಂಥ ಸಿಬ್ಬಂದಿ, ಈ ರೀತಿ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕಾಗಿದ್ದು ತೀರಾ ಅವಶ್ಯಕತೆಯಾಗಿದೆ. ಈ ನಿಟ್ಟಿನಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಈ ತೆಗೆದುಹಾಕಿರುವಂಥ ಮಹಿಳೆಯರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.